ಸ್ಕೂಲ್ ಲೈಫ್ ಮುಗೀತು, ಈಗ ಕಾಲೇಜ್ ಲೈಫ್ಗೆ ಹೋಗ್ತಾ ಇದ್ದೀವಿ ಅಲ್ವಾ. ಯಾರ್ಯಾರು ನಿಮ್ಮ ಫ್ರೆಂಡ್ಸ್ಗಳ ಜೊತೆ ಕೋಪ ಮಾಡ್ಕೊಂಡಿರ್ತೀರೋ, ಜಗಳ ಆಡ್ಕೊಂಡಿರ್ತೀರೋ, ಅವ್ರ ಜೊತೆ ಎಲ್ಲ ಮಾತಾಡ್ಕೊಂಡ್ಬಿಡಿ ಫ್ರೆಂಡ್ಸ್, ಮತ್ತೆ ಅವರು ಸಿಗಲ್ಲ ನಮಗೆ. ಸ್ಕೂಲಲ್ಲಿ ಸರ್ ಮೇಡಮ್ಗಳು ಹೊಡಿತಿದ್ದಾಗ ಅಯ್ಯೋ ನಮಗೆ ಸ್ಕೂಲ್ ಲೈಫ್ ಮುಗಿದ್ಬಿಟ್ರೆ ಸಾಕಪ್ಪ ಅಂದ್ಕೋತಿದ್ದೋ, ಆದರೆ ಕಾಲೇಜ್ಗೆ ಹೋದಾಗ ಗೊತ್ತಾಗುತ್ತೆ ಸ್ಕೂಲ್ ಲೈಫ್ ಬೆಲೆ ಏನು ಅಂತ. ನಾವುಗಳು ಸ್ಕೂಲಲ್ಲಿ ಮಾಡ್ತಿದ್ದ ತರಲೆ ತುಂಟಾಟಗಳು ಕಾಲೇಜ್ ಲೈಫಲ್ಲಿ ಮಾಡೋಕ್ಕಾಗಲ್ಲ ಫ್ರೆಂಡ್ಸ್. ನಾವುಗಳೆಲ್ಲ ಒಬ್ಬೊಬ್ರು ಟೀಚರ್ಗೂ ಒಂದೊಂದು ಪೆಟ್ ನೇಮ್ಗಳು ಇಟ್ಟಿದ್ದಲ್ಲ ಫ್ರೆಂಡ್ಸ್. ಗಣಿತ ಸಬ್ಜೆಕ್ಟ್ ಬರ್ತಾ ಇದೆ ಅಂದರೆ ಸಾಕು ಎಲ್ಲರೂ ಭಯ ಪಟ್ಕೋತೀವಲ್ಲ ಫ್ರೆಂಡ್ಸ್, ನೀವು ಕೂಡ ಅಲ್ವಾ. ಸಾರು ಸೂತ್ರಗಳನ್ನ ಹೇಳಿಲ್ಲ ಅಂದಾಗ ಕೊಡ್ತಾ ಇದ್ರಲ್ಲ ಫ್ರೆಂಡ್ಸ್, ನಿಮಗೂ ಕೊಡ್ತಿದ್ರು ತಾನೇ. ಹಿಂಗೆ ಗೊತ್ತಾ ಫ್ರೆಂಡ್ಸ್, ನೀವು ಸ್ಕೂಲಲ್ಲಿ ನಿಮ್ಮ ಫ್ರೆಂಡ್ಸ್ಗಳ ಜೊತೆ ಮುನ್ಸು ತಾಪಗಳನ್ನೆಲ್ಲ ಸೈಡ್ಗೆ ಇಟ್ಬಿಟ್ಟು ನಿಮ್ಮ ಫ್ರೆಂಡ್ಸ್ಗಳ ಜೊತೆ ಚೆನ್ನಾಗಿರಿ. ಸ್ಕೂಲ್ ಲೈಫು ಗೋಲ್ಡನ್ ಲೈಫ್ ಅನ್ನೋದು 100ಕ್ಕೆ 100 ಸತ್ಯ ಫ್ರೆಂಡ್ಸ್. ನಾವು ಕಾಲೇಜ್ಗೆ ಹೋದ್ಮೇಲೆ ನಮ್ಮ ಹಳೆ ನೆನಪುಗಳು ತುಂಬ ಕಾಡುತ್ತೆ, ಪ್ರತಿಯೊಂದು ಕಾಡುತ್ತೆ. ನೀವು ಎಲ್ಲರೂ ಚೆನ್ನಾಗಿರಿ, ಯಾರು ಕೋಪ ಮಾಡ್ಕೊಳ್ಬೇಡಿ, ಯಾರು ಜಿಗಳಾಡ್ಕೊಳ್ಬೇಡ್ರಿ. ಇದಕ್ಕಿಂತ ಜೀವನದಲ್ಲಿ ಏನಿಲ್ಲ ಫ್ರೆಂಡ್ಸ್. ಸ್ಕೂಲ್ ಲೈಫ್ ಮಾತ್ರ ಮರೆಯೋಕ್ಕಾಗಲ್ಲ ಫ್ರೆಂಡ್ಸ್. ನೀವೆಂಥ ಕಾಲೇಜ್ಗೆ ಹೋದ್ರೂ ಸ್ಕೂಲ್ ಲೈಫ್ ಇಸ್ ಬೆಸ್ಟ್ ಲೈಫ್ ಫ್ರೆಂಡ್ಸ್. ಆ ತುಂಟಾಟಗಳು, ನಾವು ಮಾಡ್ತಿದ್ದಿದ್ದು ಕಾಮಿಡಿಗಳು, ಸಾರುಗಳು ಹೊಡಿಯೋಕ್ಕೆ ಬಂದಾಗ ನಾವು ಆಡ್ತಿದ್ದಿದ್ದು ಚೇಷ್ಟೆಗಳು ಮತ್ತು ಎಲ್ಲೂ ಸಿಗಲ್ಲ ಫ್ರೆಂಡ್ಸ್. ಸಾರು ಬರ್ತಾಯಿದ್ರೆ ನಾವು ಹೋಗಿ ಅವು ತಿಕ್ಕೊಳ್ಳೋದು, ಆಮೇಲೆ ತುಂಬ ತುಂಟಾಟಗಳು ಮಾಡಿದ್ದೀವಲ್ಲ ಫ್ರೆಂಡ್ಸ್. ಆ ತುಂಟಾಟ ಆ ಮುಗ್ಧತನ ನಮಗೆ ಸ್ಕೂಲ್ ಲೈಫಲ್ಲಿ ಸಿಗ್ತಿತ್ತು ಫ್ರೆಂಡ್ಸ್. ಕಾಲೇಜ್ ಲೈಫಲ್ಲಿ ನಿಜವಾಗ್ಲೂ ಸಿಗಲ್ಲ. ಮತ್ತು ನೀವು ಯಾರೇ ಆಗಲಿ ಫ್ರೆಂಡ್ಸ್, ನಿಮ್ಮ ಫ್ರೆಂಡ್ಸ್ಗಳ ಜೊತೆ ಕೋಪ ಮಾಡ್ಕೋಬೇಡಿ, ಚೆನ್ನಾಗಿರಿ. ಇವತ್ತಿದ್ದವ್ರು ನಾಳೆ ಇರಲ್ಲ ಫ್ರೆಂಡ್ಸ್. ಯಾರೇ ಆಗಲಿ ಇವತ್ತೇ ನಿಮ್ಮ ಫ್ರೆಂಡ್ಸ್ಗಳ ಜೊತೆ ಚೆನ್ನಾಗಿರ್ರಿ ಫ್ರೆಂಡ್ಸ್. ನಮ್ಮ ಬೆಂಚ್ಗಳು, ನಮ್ಮ ಪಕ್ಕ ಕೂತ್ಕೋತಿದ್ದ ಫ್ರೆಂಡ್ಸ್ಗಳು, ನಮ್ಮ ಲಾಸ್ಟ್ ಬೆಂಚರ್ಸು, ಅವ್ರು ಮಾಡೋ ರ್ಯಾಗಿಂಗ್ಗಳು, ನಮ್ಮ ಕ್ಲಾಸ್ ಟೀಚರ್ ಬರೋದು, ಅಟೆಂಡೆನ್ಸ್ ಹಾಕ್ದಾಗ ಅಟೆಂಡೆನ್ಸು ಎಸ್ ಮೇಡಮ್, ಪ್ರೆಸೆಂಟ್ ಮೇಡಮ್ ಹೇಳ್ತಿದ್ದಿದ್ದು ಆಗ್ತಿದ್ದಿದ್ದು ಖುಷಿ, ಇನ್ನು ಅವೆಲ್ಲ ಸಿಗೋದು ಡೌಟು ಫ್ರೆಂಡ್ಸ್ ಅಲ್ವಾ. ನಮ್ಮ ಫ್ರೆಂಡ್ಸ್ಗಳ ಜೊತೆ ಇನ್ಮೇಲೆ ಚೆನ್ನಾಗಿರೋಣ, ಉದ್ದ ಜಡೆ ಇರೋಳು ಜಡೆ ಎಳ್ದು ಆಡ್ಕೊಡೋದು ಎಲ್ಲ ಎಂಥ ಚೇಷ್ಟೆಗಳು ಮಾಡಿದ್ದೀವಲ್ಲ ಫ್ರೆಂಡ್ಸ್. ಆದರೆ ಇನ್ನು ಕಾಲೇಜಲ್ಲಿ ಎಂಜಾಯ್ಮೆಂಟ್ ಇರುತ್ತೆ, ಆದರೆ ಈ ಮುಗ್ಧ ಮನಸ್ಸಲ್ಲಿ ಆಡಿ ತುಂಟಾಟತನಗಳು ಸಿಕ್ಕಲ್ಲ ಫ್ರೆಂಡ್ಸ್. ಲಾಸ್ಟ್ ದಿನ ಸುಮ್ಮನೆ ಇರಪ್ಪ, ಏನು ಇದು ನಿಮ್ದು ಕೀಟ್ಲೆ.